ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಬೆಂಗಳೂರಿಂದ ಮುಂದೆ ಕಾಕೋಳು ರಾಜನಕುಂಟೆ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ರಿಲೇಟಿವ್ ಮದುವೆ ಇತ್ತು, ಅಂದರೆ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ, ನನ್ನ ತಂಗಿ ಮದುವೆ. ಅವರ ಮದುವೆಗೆ ಬಂದ್ವಿ. ಶನಿವಾರ ರಿಸೆಪ್ಷನ್ನು ಮತ್ತು ಭಾನುವಾರ ಧಾರೆ ಇತ್ತು. ನಾವು ಶನಿವಾರ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬೇರೆ ಏನೋ ವರ್ಕ್ ಇತ್ತು ಅಂತ ಹೊರಡೋದು ಮಧ್ಯಾಹ್ನನೇ ಆಗೋಯಿತು. ಸರಿ, ಇನ್ನೇನು ಮನೇಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು 1-2:30 ಅಷ್ಟೊತ್ತಿಗೆ ನಾನು, ನನ್ನ ಹಸ್ಬೆಂಡ್, ನನ್ನ ಚಿಕ್ಕಮ್ಮ ಎಲ್ಲ ಹೊರಟ್ವಿ. ನಾನು ಬೆಳಗ್ಗೆನೇ ಅಡುಗೆ ಮಾಡಿಟ್ಬಿಟ್ಟಿದ್ದೆ, ಯಾಕೆಂದರೆ ಮಕ್ಕಳನ್ನ ಬಿಟ್ಟು ಹೋಗಬೇಕಲ್ಲ, ಅದಕ್ಕೆ ಅವ್ರಿಗೆ ಊಟಕ್ಕೆ ಬೇಕು ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆಗೆ ನೀರು ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸಿದ್ವಿ. 4 ಮಂತ್ಸ್ ಆಗಿದೆ. ಅವರು ಆಮೇಲೆ ಹೆಲ್ತ್ ಕೇರಲ್ಲಿದ್ದರು ಅವರು. ಇವಾಗ ಕರ್ಕೊಂಡು ಬಂದಿದ್ದೀವಿ ಮನೆಗೆ ಡಿಸ್ಚಾರ್ಜ್ ಮಾಡಿ. ಬಟ್ ಅಂದರೂ ಕರೆಕ್ಟಾಗಿ ನಡೀತಾ ಇಲ್ಲ. ಅವರು ನೋಡ್ಕೊಳ್ಳೋಕ್ಕೆ ಅಂತ ಮಕ್ಕಳು ಮನೆಯಲ್ಲೇ ಇರಬೇಕಾಯ್ತು. ನನಗೆ ತುಂಬ ಹತ್ತಿರದ ಸಂಬಂಧ ಆಗಿದ್ದರಿಂದ ನಾನು ಬರಲೇಬೇಕಾಗಿತ್ತು ಮದುವೆಗೆ. ಆಮೇಲೆ ಬೆಂಗಳೂರಿಗೆ 6 o'clock ಅಷ್ಟೊತ್ತಿಗೆ ರೀಚ್ ಆದ್ವಿ. ಬಟ್ ನಮಗೆ ಆ ಏರಿಯಾದಲ್ಲಿ ರೂಮ್ ಎಲ್ಲೂ ಅವೈಲಬಲ್ ಇರಲಿಲ್ಲ, ಮತ್ತು ಛತ್ರದಲ್ಲೂ ರೂಮ್ ಫುಲ್ಲಾಗಿತ್ತು. ಸೊ ನಾವು ರೆಸಾರ್ಟ್ ಬುಕ್ ಮಾಡಿದ್ವಿ. ನನಗೇನು ರೆಸಾರ್ಟ್ ಅಷ್ಟಕ್ಕಷ್ಟೇ ಅನಿಸ್ತು, ಓಕೆ ಅಂತ. ಬಟ್ ನಮ್ಮ ಅವಶ್ಯಕತೆಗೆ ಸಿಕ್ಕಿದ್ದೇನೆ. ಆದರೆ ನಾವು ಯಾವುದೇ ಥರ ಡೇ ಔಟ್ ಪ್ಯಾಕೇಜು ತೊಗೊಂಡಿರಲಿಲ್ಲ, ಮತ್ತು ಫುಡ್ಡು ಏನು ಬೇಡ ಅಂತಲೇ ಹೇಳಿದ್ವಿ. ಬರೀ 1 night ಸ್ಟೇ ಅಷ್ಟೇ ಅಂತ. ನಮಗೆ ಯಲಹಂಕ ಹತ್ರ ಮತ್ತು ಏರ್ಪೋರ್ಟ್ ಹತ್ರ ರೂಮ್ ಸಿಕ್ಕಿತ್ತು. ರೂಮ್ಗೆ ಮತ್ತು ಚೌಲ್ಟ್ರಿಗೆ ಒಂದು 10 to 15 kilometers ಆಗ್ತಿತ್ತು. ಹೋಗ್ತಾ ಬರ್ತಾ ಬರೀ ಅದರಲ್ಲೇ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಈ ರೆಸಾರ್ಟಲ್ಲೇ ಉಳ್ಕೊಂಡ್ವಿ. ಮತ್ತು ಸಂಜೆ 6:30 ಚೆಕ್-ಇನ್ನು ಮತ್ತು ಮಾರ್ನಿಂಗ್ 11 o'clock ಚೆಕ್ಔಟು, ಆ ಥರ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡಿದ್ವಿ. ಆಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 8 o'clock ಅಷ್ಟೊತ್ತಿಗೆ ಚೌಲ್ಟ್ರಿ ಹತ್ರ ಬಂದ್ವಿ. ಅಯ್ಯೋ, ಮೊಬೈಲ್ ಆರ್ ತರಬೇಕಾಯ್ತು. ಯಾಕೆ? ಅಲ್ಲೇ ಇತ್ತು, ಅಲ್ಲೇ ಫೋನ್ಗೆ ಮಾಡೋದ್ರಲ್ಲಿ. ಮತ್ತು ಇವತ್ತೊಂದು ಮದುವೆ ಇತ್ತು ಜಯಮ್ಮ ಗೋವಿಂದೇಗೌಡದಲ್ಲಿ. ಹಾಯ್. ಮಾನ್ಯ ಇವಾಗ ಇಂಜಿನಿಯರಿಂಗ್, ಏನು ಕಂಪ್ಯೂಟರ್ ಸೈನ್ಸ್. ಖುಷಿ, ಹಾಯ್ ಖುಷಿ, ಹಾಯ್. ನೀನು ಇವತ್ತು ಎಲ್ಲಿಗೆ ಬಂದಿದ್ಯಾ? ಯಾರ್ದು ಮದುವೆ? ಮದುವೆ ಎತ್ತು ಅಮ್ಮನ ಹತ್ರನೇ ನೀನು. ಔಟ್ಫಿಟ್ ನನ್ನ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಧಾರೆಗೆ ಹೋಗ್ತಾ ಇದ್ದೀನಿ ಇವಾಗ ರೆಡಿಯಾಗಿ. ನಮ್ಮ ಚಿಕ್ಕಮ್ಮ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿಯಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿದೆ ಅಲ್ವ ರೆಸಾರ್ಟು? ಫುಲ್ ಗ್ರೀನ್ ಸ್ವಿಮ್ಮಿಂಗ್ ಪೂಲು, ನೈಟ್ ಇನ್ನೂ ಸಖತ್ತಾಯಿತು. ನಮ್ಮ ಚಿಕ್ಕಮ್ಮ ರೆಡಿಯಾಗಿದ್ದಾರೆ. ಗೋಲ್ಡ್ ಟಿಶ್ಯೂ ಸ್ಯಾರಿ ಅಲ್ವಾ ಶೋಭಾ? ಹಾಂ, ಮುಹೂರ್ತಮ್ ಸ್ಯಾರಿ. ಓಕೆ,
ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನೇವಿ ಬ್ಲೂ ಸ್ಯಾರಿ, ಚಿಕ್ಕಮ್ಮ ಗೋಲ್ಡ್ ಸ್ಯಾರಿ. ನಿನ್ನೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಧಾರೆಗೆ ಹೊರಟಿದ್ದೀವಿ. ಬೀಳ್ಸಿದ್ಲು ಸೂಟ್ ಕೇಸ್ ಬೀಳ್ಸಿದ್ಲು. ಈಗ ಹೋಗ್ತಿದ್ದೀವಿ. ಧಾರೆ ಮುಗಿಸ್ಕೊಂಡು ಹಾಗೆ ಯಡಿಯೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆ ದೇವರು ಯಡಿಯೂರು ಸಿದ್ಧಲಿಂಗೇಶ್ವರ. ಯಡಿಯೂರು ದರ್ಶನ ಮಾಡಿಕೊಟ್ಟು ಹಾಗೆ ಮೈಸೂರು ಕಡೆಗೆ ಹೋಗ್ತೀವಿ. ಹುಷಾರು ಶೋಭಾ, ಸೂಟ್ ಕೇಸ್ ಮತ್ತೆ ಬೀಳಿಸ್ಬಿಟ್ಯಾ. ಈಗ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಅಲ್ಲೇ ಚೌಲ್ಟ್ರಲ್ಲೇ ಸ್ವಲ್ಪ ಲಗೇಜಸ್ ಎಲ್ಲ ಇಟ್ಬಿಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎತ್ಕೊಂಡು ಹೋಗೋದು ಮೈಸೂರು ಕಡೆಗೆ ಅಂತ. ಮತ್ತೆ ವಾಪಸ್ ಇಲ್ಲಿಗೆ ಬಂದು ಮತ್ತೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಚೆಕ್ಔಟ್ ಮಾಡಿ ಹೊರಟೋಗ್ತಾ ಇದ್ದೀವಿ ರೆಸಾರ್ಟಿಂದ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬರ್ತಾಯಿದೆ. ಬಂದ ತಕ್ಷಣ ಹೊರಡ್ತಾ ಇರೋದು. ಬಂತಾ ಕ್ಯಾಬು? ಸೈಡಿಗೆ ಬನ್ನಿ. ಶೋಭಕ್ಕ ಸೈಡ್ ವಿಡಿಯೋ ಹಾಕ್ತೀನಿ ಅಂತ ಹೆಂಗ್ ಗೊತ್ತಾಗ್ತಿದೆ? ಇಲ್ಲಿ ಗಂಧಡಿ ಮಧ್ಯಕ್ಕೆ ಆಯ್ತು. 3 ಮೀಟರ್ 9 ಆಯ್ತಲ್ವಾ? ಆಯ್ತಾ? 9 ಆಯ್ತಾ? 7 ಆಯ್ತು. ನಾನು ಮಾಡೋದು ಮಾಡಿಲ್ಲ. ಒಪ್ಕೊಂಡವ್ರಲ್ಲಿ ಅದೇ ಗೆಲ್ಸೇ
ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ತಪಸ್ ಮಾಡಿದ ಜಾಗ ಇದು. ಕೆಗ್ಗೆರೆ ಅಂತ. ಇದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋಕ್ಷೇತ್ರ ಕೆಗ್ಗೆರೆ. ಇನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಟೆಂಪಲಲ್ಲಿ ಏನೋ ಕಟ್ತಾ ಇದ್ದಾರೆ. ಇನ್ನು ಸುಮಾರು ಅಭಿವೃದ್ಧಿ ಕಾರ್ಯಗಳಾಗ್ತಾಯಿದೆ ಇಲ್ಲಿ. ಇಲ್ಲೇನೋ ರಿನೋವೇಟ್ ಮಾಡ್ತಾ ಇದ್ದಾರೆ ಅಲ್ವಾ. ಫಸ್ಟ್ ಇಲ್ಲೇ ಇದ್ದಿದ್ದು, ಈಗ ಇಲ್ಲಿ ರಿನೋವೇಟ್ ಮಾಡಿದ್ದಾರೆ. ಇಲ್ಲಿದೆ ದೇವರು. ಈಗ ಕೆಗ್ಗೆರೆಗೆ ಬಂದಿದ್ದೀವಿ. ಫಸ್ಟ್ ಯಡಿಯೂರಿಗೆ ಬಂದಾಗ ನಾವು ಇಲ್ಲಿ ಕೆಗ್ಗೆರೆಗೆ ಬರ್ತಾಯಿದ್ವಿ ಯಾವಾಗಲೂ. ಈಗ ಸ್ವಲ್ಪ ವರ್ಷದಿಂದ ಯಡಿಯೂರಿಗೆ ಬರ್ತೀವಿ, ದರ್ಶನ ಮಾಡ್ಕೋತೀವಿ, ಹೊರಟೋಗ್ತಿದ್ವಿ. ಈ ಸತಿ ಕೆಗ್ಗೆರೆಗೆ ಬರೋಣ ಅಂತ ಅನ್ನಿಸ್ತು, ಬಂದಿದ್ದೀವಿ. ಚೆನ್ನಾಗಿದೆ ಇಲ್ಲಿ. ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ 6 ತಿಂಗಳು ಬೇಕಾಗುತ್ತಂತೆ ಎಲ್ಲ ಮಾಡೋಕ್ಕೆ. ನಾವು ಎಲ್ಲಾದ್ರಲ್ಲೂ ಅಲ್ಲೆಲ್ಲ ಹೋಗಿ ಪಿಕ್ಕೆ ಇಡ್ತಾ ಇದ್ದಾವೆ. ಎಷ್ಟಿದಾವೆ ಪಾರಿವಾಳಗಳು. ಅವು ಪಿಕ್ಕೆ ಮೇಲಿಡಲ್ಲ, ಕೆಳಗಿಡ್ತವೆ. ಅಂದರೆ ಇದು ಗೋಪುರ ಹಂಗೆ ಇದೆ ಅಲ್ವಾ. ಅದು ಒಳಗಡೆ ದೇವಸ್ಥಾನ ಮಾತ್ರ. ಹಾಂ ಹಾಂ. ಈಗ ಯಡಿಯೂರಿಗೆ ಬಂದ್ವಿ ನಾವು. ಕೆಗ್ಗೆರೆಯಿಂದ ಯಡಿಯೂರಿಗೆ ಬಂದ್ವಿ. ಯಡಿಯೂರಿಗೆ ಬರೋ ಅಷ್ಟರಲ್ಲೇ ಒಂದು 4 ಗಂಟೆ ಆಗಿತ್ತು. ರುದ್ರಾಭಿಷೇಕ ಪೂಜೆ ಎಲ್ಲ ಮಾಡಿಸ್ಬೇಕು ಅಂದರೆ ನಾವು ಬೆಳಗ್ಗೆನೇ ಬರಬೇಕು. ನಾವು ಬಂದಿದ್ದು 4 ಗಂಟೆ ಆಗಿರೋದ್ರಿಂದ ಮಾಡ್ಸೋಕ್ಕಾಗಲಿಲ್ಲ. ಕಜ್ಜಾಯ ಸೇವೆ ಅಂತ ಪೂಜೆ ಇರುತ್ತೆ, ಅದನ್ನು ಮಾಡಿಸೋಣ ಅಂತ ಅಂದ್ಕೊಂಡು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ನಾವು ಯೂಶ್ವಲಿ ಯಡಿಯೂರಿಗೆ ಬಂದರೆ ಫಸ್ಟೆಲ್ಲ 1 ಡೇ ಸ್ಟೇ ಆಗ್ತಾಯಿದ್ವಿ. ಇವಾಗ ಬೆಳಗ್ಗೆ ಬರ್ತೀವಿ, ದರ್ಶನ ಮಾಡಿಸ್ಕೊಂಡು ಹೊರಟೋಗ್ತೀವಿ. ಇನ್ಯಾವತ್ತಾದರೂ ಬಂದಾಗ ಒಂದು ದಿವಸ ಸ್ಟೇ ಆಗೋಣ. ಸದ್ಯಕ್ಕೆ ಕಜ್ಜಾಯ ಸೇವೆ ಪೂಜೆ ಮಾಡಿಸ್ಕೊಂಡು ಹೊರಡೋಣ, ಆಲ್ರೆಡಿ ಟೈಮ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಸ್ವಾಮಿದ ದರ್ಶನ ಮಾಡಿಕೊಂಡು ಮೈಸೂರು ಕಡೆಗೆ ಬಂದ್ವಿ.